ಒಂದು ಸೊಂಟ ನೋವಾಗಿರ್ಬೋದು, ಬೆನ್ನೋವಾಗಿರ್ಬೋದು, ಕಾಲು ನೋವಾಗಿರ್ಬೋದು, ಮಂಡಿ ನೋವಾಗಿರ್ಬೋದು, ಎಲ್ಲದಕ್ಕೂ ಒಂದೇ ರಾಮಬಾಣ ಅಂತ ಒಂದು ಜೆಲ್ ಅಥವಾ ಒಂದು ಆಯಿಲ್ ಅಥವಾ ಏನೋ ಒಂದು ಆಯಿಂಟ್ಮೆಂಟ್ ರೀತಿಯಲ್ಲಿ ಒಂದು ಓಮ್ ರೆಮಿಡಿಯನ್ನು ತೋರಿಸ್ತೀನಿ. ಅದನ್ನು ಹೇಗೆ ಮಾಡೋದು, ಅದನ್ನು ಮಾಡೋದಕ್ಕೆ ಏನೆಲ್ಲ ಸಾಮಗ್ರಿಗಳು ಬೇಕು ಅಂತ ನೋಡೋಣ ಬನ್ನಿ. ಹೋಮ್ ಮೇಡ್ ಬ್ಯಾಕ್ ಪೈನ್ ಆಯಿಲ್ ಮಾಡೋದಕ್ಕೆ ಬೇಕಾಗಿರುವ ಸಾಮಗ್ರಿಗಳು: ಕಾಳು ಮೆಣಸಿನ ಪುಡಿ, ಲವಂಗದ ಪುಡಿ, ನೀಲಗಿರಿ ತೈಲ, ಹರಳೆಣ್ಣೆ, ಕರ್ಪೂರ. ನೋಡಿದ್ರಲ್ಲ ವೀಕ್ಷಕರೇ, ಹೋಮ್ ಮೇಡ್ ಜಾಯಿಂಟ್ ಪೇನ್ ಆಯಿಲ್ಗೆ ಏನೆಲ್ಲ ಸಾಮಗ್ರಿಗಳು ಬೇಕು ಅಂತ. ಸೊ ಇಷ್ಟೆಲ್ಲ ಇಂಗ್ರೀಡಿಯೆಂಟ್ಸ್ ಅನ್ನ ಯೂಸ್ ಮಾಡಿಕೊಂಡು ಒಂದು ಒಳ್ಳೆಯ ಜಾಯಿಂಟ್ ಪೇನ್ ಆಯಿಲ್ ಅನ್ನ ಮಾಡೋಣ ಬನ್ನಿ. ಸೊ ಮೊದಲನೇದಾಗಿ ನಾವೊಂದು ಸ್ಟವ್ ಮೇಲೆ ಪಾತ್ರೆಯನ್ನ ಇಟ್ಟು ಅದರಲ್ಲಿ ಒಂದೊಂದೇ ಇಂಗ್ರೀಡಿಯೆಂಟ್ಸ್ ಅನ್ನ ಹಾಕ್ತಾ ನಾವು ಕುದಿಸ್ತಾ ಹೋಗ್ಬೇಕು. ಫಸ್ಟ್ ನಾನು ಕ್ಯಾಸ್ಟರ್ ಆಯಿಲ್, ಹರಳೆಣ್ಣೆಯನ್ನ ಹಾಕೋತೀನಿ. ಸೊ ಅದಾದ್ಮೇಲೆ ನೀಲಗಿರಿ ತೈಲ ಹಾಕೋತೀನಿ. ನೆಕ್ಸ್ಟು ಕಾಳುಮೆಣಸಿನ ಪುಡಿ ಹಾಕೊಳ್ಳೋಣ. ಅದಾದ್ಮೇಲೆ ಲವಂಗದ ಪುಡಿ ಹಾಕೊಳ್ಳೋಣ. ಅದಾದ್ಮೇಲೆ ಪಚ್ಚಕರ್ಪೂರದ ಪುಡಿ ಹಾಕೊಳ್ಳೋಣ. ಕಾಳು ಮೆಣಸಿನ ಪುಡಿ ಹಾಕೊಳ್ಳೋಣ. ಸೊ ಈಗ ಇದಕ್ಕೆ ಲವಂಗದ ಪುಡಿಯನ್ನು ಹಾಕೊಳ್ಳೋಣ. ಸೊ ಇದು ಹಾಕಾಯ್ತು. ಫೈನಲ್ ಆಗಿ ನಾವು ಕರ್ಪೂರನ ಹಾಕೊಳ್ಳೋಣ. ಸೊ ಎಲ್ಲವೂ ಹಾಕಿ ಚೆನ್ನಾಗಿ ಕುದಿ ಬರಬೇಕು, ಅಲ್ಲಿ ತನಕ ವೆಯ್ಟ್ ಮಾಡೋಣ. ಸೊ ಈಗ ಕುದಿಯಕ್ಕೆ ಶುರು ಆಗಿದೆ. ಇದು ಚೆನ್ನಾಗಿ ಕುದ್ಮೇಲೆ ಒಂದು ಗ್ಲಾಸ್ ಜಾರಿಗೆ ಟ್ರಾನ್ಸ್ಫರ್ ಮಾಡ್ಕೊಳ್ಳೋಣ. ಸೊ ಇದನ್ನ ಕಂಪ್ಲೀಟ್ ಆಗಿ ಹಾರೋದಕ್ಕೆ ಬಿಡೋಣ. ಇವಾಗ ನಮಗೆ ಜಾಯಿಂಟ್ ಪೇನ್ ಅಥವಾ ಲೆಗ್ ಪೇನ್ ಅಥವಾ ಬ್ಯಾಕ್ ಪೇನ್ ಎಲ್ಲದಕ್ಕೂ ಒಂದು ರಾಮಬಾಣ ಅಂತಿರುವಂಥ ಆಯಿಲ್ ರೆಡಿ ಆಗಿದೆ. ಸೊ ನೀವು ನೋಡ್ಬೋದು, ಫುಲ್ ಗ್ರೀನ್, ಡಾರ್ಕ್ ಗ್ರೀನ್ ಕಲರಲ್ಲಿ ಬಂದಿದೆ. ಈ ಸ್ಮೆಲ್ ಅಂತೂ ನಾನು ಇಷ್ಟು ದೂರ ಇಟ್ಕೊಂಡ್ರು ಕೂಡ ತುಂಬ ಸ್ಟ್ರಾಂಗ್ ಆಗಿ ಘಾಟ್ ಹೊಡಿತಾ ಇದೆ. ಖಂಡಿತವಾಗ್ಲೂ ನಿಮಗೆ ಏನೇ ಪೇನ್ ಇದ್ರೂ ಕೂಡ 100% ಸರಿ ಹೋಗುತ್ತೆ. ಯಾವುದೇ ರೀತಿಯ ಮಾರ್ಕೆಟಲ್ಲಿ ಸಿಗುವಂತಹ ಬಾಮ್ಗಳಾಗಿರ್ಬೋದು, ಆಯಿಲ್ಗಳಾಗಿರ್ಬೋದು, ಆಬ್ವಿಯಸ್ಲಿ ಅವರು ಕೆಮಿಕಲನ್ನು ಹಾಕಿರ್ತಾರೆ. ಸೊ ಅದನ್ನು ಬಳಸೋ ಬದಲು ನೀವು ಇದೇ ರೀತಿ ಮನೆಯಲ್ಲೇ ಸಿಗುವ ಸಾಮಗ್ರಿಗಳನ್ನು ಯೂಸ್ ಮಾಡಿಕೊಂಡು ನೀವು ನೋವಿನ ಎಣ್ಣೆಯನ್ನು ಮನೆಯಲ್ಲೇ ಮಾಡ್ಕೊಳ್ಬೋದು. ಯಾರಿಗೆ ಏನೇ ಕಾಲು ನೋವು, ಮಂಡಿ ನೋವು, ಬೆನ್ನು ನೋವು, ಸೊಂಟ ನೋವು, ಯಾವುದೇ ರೀತಿಯ ಪೇಯ್ನ್ ಇದ್ದರೂ ಕೂಡ, ತಲೆನೋವು ಇದ್ದರೂ ಕೂಡ ಮಾಯ ಆಗುತ್ತೆ ಅಂತಲೇ ಹೇಳ್ಬೋದು. ನಂಗೆ ಆ ಸ್ಮೆಲ್ಲಿಂದನೇ, ಆ ಘಾಟಿಂದನೇ ತಲೆಯೆಲ್ಲ ಒಂಥರ ರಿಲೀಫ್ ಅನ್ನಿಸ್ತಾ ಇದೆ. ಸೊ ಅಷ್ಟು ಒಳ್ಳೆಯ ಈ ನೋವಿನ ಎಣ್ಣೆಯನ್ನು ನೀವು ಖಂಡಿತವಾಗ್ಲೂ ಟ್ರೈ ಮಾಡಲೇಬೇಕು. ಮನೆಯಲ್ಲಿ ಅಮ್ಮಂದಿರಾಗಿರ್ಬೋದು, ಅಜ್ಜಿಯಂದಿರಾಗಿರ್ಬೋದು, ಯಾರಿಗೇ ಆಗಿರ್ಬೋದು, ನೋವು ಬಂದರೆ ಈ ಎಣ್ಣೆಯನ್ನು ಕಂಪ್ಲೀಟಾಗಿ ಹಚ್ಚಿ ರಿಸಲ್ಟನ್ನು ನಮಗೆ ತಿಳಿಸ್ಕೊಡಿ. ನೋಡಿದ್ರಲ್ಲ ವೀಕ್ಷಕರೇ, ಮನೆಯಲ್ಲೇ ಸಿಗುವ ಸಾಮಗ್ರಿಗಳನ್ನು ಯೂಸ್ ಮಾಡಿಕೊಂಡು ಯಾವ ರೀತಿ ನೋವಿನ ಎಣ್ಣೆ ಮಾಡ್ಕೊಳ್ಬೋದು ಅಂತ. ಖಂಡಿತವಾಗ್ಲೂ ನೀವು ಸಹ ಟ್ರೈ ಮಾಡಿ, 100% ರಿಸಲ್ಟ್ ಸಿಕ್ಕೇ ಸಿಗುತ್ತೆ.